ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ವಿಚಾರ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಸುವರ್ಣಸೌಧ ಸಭೆಯಲ್ಲಿ ಕಟ್ಟಡದಲ್ಲಿ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಇದು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ. ಈ ಸಲ ಆ ಅಧಿವೇಶನ ಅದರದ್ದು ಅರ್ಥನೇ ಕಳ್ಕೊಳ್ಳೋ ಥರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾ ಇದ್ವಿ. ಏನಂತ ಕೇಳಿದ್ರೆ ದಿನಾಂಕ 9ರಂದು ಅಧಿವೇಶನ ಪ್ರಾರಂಭ ಆಗೋದಿತ್ತು. ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ 4-5 ವರ್ಷದಿಂದ ಏನು ಒಂದು ಹೋರಾಟ ನಡೀತಾ ಇದೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಬಗ್ಗೆ, ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಅವ್ರು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೋರಾಟ ಮಾಡಲಿ, ಮೀಸಲಾತಿ ಪಡ್ಕೊಳ್ಳಿ, ಅವ್ರು ಹೋರಾಟ ಮಾಡೋದು ಅವ್ರದ್ದು ಹಕ್ಕದು. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ ಸಮಸ್ಯೆಗಳಿಗೋಸ್ಕರ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ಏನು ನಡೀತಾ ಇದೆ, ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂತ ಕೇಳಿದ್ರೆ ಇದು ಮೀಸಲಾತಿ ಬೇಡಲಿ, ಯಾವಾಗೇ ಬೇಡಬೇಕು, ಅಲ್ಲೇ ಮುತ್ತಿಗೆ ಆಗಬೇಕು, ಅಲ್ಲೇ ದಾಂಧಲಿ ಮಾಡಬೇಕು, ಅಲ್ಲೇ ಅದನ್ನು ಅಡೆತಡೆ ಒಡ್ಡಬೇಕು ಅನ್ನೋ ಭಾವನೆ ಸರಿಯಲ್ಲ. ಏನಾಗಿದೆ ಅಂತ ಕೇಳಿದ್ರೆ ಕಳೆದ 1 ವಾರ ಪೂರ್ತಿ ಈ ಪಂಚಮಸಾಲಿ ಲಿಂಗಾಯತ ವಿಷಯ ಮತ್ತು ವಕ್ಫ್ ವಿಷಯ ಇವೆರಡೇ ವಿಷಯದಲ್ಲಿ ವಿಧಾನಸಭೆಯ ಎಲ್ಲ ಕಲಾಪವನ್ನು ನುಂಗಿಬಿಟ್ಟಾವು. ನಮ್ದೊಂದು ವಿನಂತಿ ಏನಂದ್ರೆ ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಬೇಕಲ್ಲಿ ಸದಸ್ಯರುಗಳು, ಶಾಸಕರುಗಳು. ಆಮೇಲೆ ಅದಕ್ಕೆ ಪರಿಹಾರ ಹುಡುಕಬೇಕು. ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಆಲ್ಮಟ್ಟಿ ಎತ್ತರ ಅಣೆಕಟ್ಟೆ ಒಂದು ಎತ್ತರ ಕಡಿತಗೊಳಿಸ್ತಾ ಇದೆ. ಅದು ಆಗಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಆ ವಿಷಯಕ್ಕೂ ಚರ್ಚೆಗಳಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಇದು ನಮ್ಮ ಇಡೀ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅದು 522 ಅಡಿಗೆ ಮೊಟಕುಗೊಳಿಸ್ತಾ ಇದ್ದಾರೆ. ಮೊಟಕುಗೊಳಿಸಬಾರ್ದು, ರೈತರ ಪರಿಹಾರ ಕೊಡೋದು ಆಗೋದಿಲ್ಲ ಅಂತ ಹೇಳಿ ಅದು ಮೊಟಕುಗೊಳಿಸಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ವಿಷಯ ಆಗಬೇಕು. ಇನ್ನೂ ಅನೇಕ ವಿಷಯಗಳಿದ್ದಾವೆ. ಶೈಕ್ಷಣಿಕ ವಿಷಯ ಇರ್ಬೋದು, ಕೈಗಾರಿಕೆಗಳ ಬಗ್ಗೆ ಇರ್ಬೋದು, ಹಿಂದುಳಿದವರ ಸಮಸ್ಯೆ ಇರ್ಬೋದು, ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು. ಇವೆಲ್ಲ ಬಿಟ್ಟು ಕೇವಲ ಇದೊಂದು ವಕಫ್ ವಿಷಯ ಮತ್ತು ಇದೊಂದು ಮೀಸಲಾತಿ ವಿಷಯ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀವಿ. ದಯವಿಟ್ಟು ಇನ್ನು ಉಳಿದ 4 ದಿವಸ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಈಗ ವಕಫ್ ವಿಷಯ ಸುಮಾರು 3 ತಿಂಗಳಿಂದ BJPಯವರು ಎಲ್ಲ ಕಡೆ ಇಡೀ ರಾಜ್ಯ ಸುತ್ತ ತಿರುಗಾಡಿದ್ರು, 2 ತಂಡ ಮಾಡಿದ್ರು. ಅವರವರಲ್ಲಿನೇ ಹೊಂದಾಣಿಕಿಲ್ಲ, ಅವರವರೇ ಜಗಳಾಡ್ತಾ ಇದ್ದಾರೆ. ನಾನು ಹೆಚ್ಚು, ನಂದು ಹೆಚ್ಚು, ನಿಂದು ಹೆಚ್ಚು ಅಂತೇಳಿ ಅವರು ತಂಡ ಮಾಡಿ ಎಲ್ಲ ಮಾಡಿ ಆ ಸತ್ತು ಹೋದ ವಿಷಯ, ಅದು ವಕಫ್ ವಿಷಯ ಏನು ಇಲ್ಲೇ ಇಲ್ಲ, ಮುಗಿದು ಹೋಗ್ಯದಲ್ಲ. ಮತ್ತು ಅದನ್ನೇ ಎಬ್ಬಿಸ್ಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಮಾತಾಡಿ. ಇಡೀ ರಾಜ್ಯದಲ್ಲಿ ನೋಟಿಸ್ಗಳು ಬಂದಿದ್ದಾವೆ. ನೋಟಿಸ್ಗಳು ಯಾವಾಗ ವಕಫ್ ಬೋರ್ಡ್ ಆಗಿದೆ, ಯಾವಾಗ ವಕಫ್ ಕಾನೂನು ಬಂದಿದೆ, ಯಾವಾಗ ಎನ್ಕರೇಜ್ಮೆಂಟ್ಗಳು ಅತಿಕ್ರಮಣ ಆಗಿದ್ದಾವೆ, ಅವಾಗಿನಿಂದ ಅದ್ರ ಬಗ್ಗೆ ನಡೆದಿದ್ದಾವೆ. ವಕಫ್ದವ್ರದ್ದು ವಿಷಯ ಮುಸ್ಲಿಮರಿಗೂ ಮತ್ತು ವಕಫ್ ಬೋರ್ಡ್ದವ್ರಿಗೆ ಇದೆ 99%.
ಉಳಿದವ್ರಿಗೆ ಇಲ್ಲೇ ಇಲ್ಲ. ಇವ್ರು ಸುಮ್ಮನೆ ಬಿಜೆಪಿಯವರು ಗಲಾಟೆ ಮಾಡ್ತಾ ಇದ್ದಾರೆ, ಅದನ್ನು ಒಂದು ವಿಷಯ ಮಾಡಿಕೊಂಡು ಇವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಹಿಂದೂ ಮುಸ್ಲಿಂ ತರ್ತಾ ಇದ್ದಾರೆ. ಅದನ್ನು ವಿಧಾನಮಂಡಲದಲ್ಲಿ ಚರ್ಚೆಗೆ ತಂದು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಈಗ ವಕಾಫ್ ವಿಷಯಗಳ ಈ ಚರ್ಚೆಗಳಿಗೆ ನಮ್ಮ ಸರ್ಕಾರದ ಪಾರ್ಲಿಮೆಂಟರಿ ಸೆಕ್ರೆಟರಿ, ಮುಖ್ಯಮಂತ್ರಿಗಳ ಪಾರ್ಲಿಮೆಂಟರಿ ಸೆಕ್ರೆಟರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಹಿರಿಯರು ಬಹಳ ವಿವರವಾಗಿ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ವಕಾಫ್ ಮಂತ್ರಿಗಳಾದಂಥ ಜಮೀರ್ ಅಹ್ಮದ್ ಖಾನ್ ಅವರು ಸಹಿತ ಸರ್ಕಾರದ ಅಂಕಿಅಂಶಗಳು ಬಿಡಿಸಿ ಹೇಳಿದ್ದಾರೆ. ಎಲ್ಲೂ ಆಗಿಲ್ಲ, ಒಂದು ಎಕರೆನೂ ಯಾರ್ದು ಜಮೀನು ತಗೊಂಡಿಲ್ಲ, ಯಾರ್ದು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ರೈತರ ಜಮೀನು ತಗೊಂಡ್ರು ಅವು ರೈತರ ಜಮೀನು ಅಲ್ಲ. ನಾವು ಹಿಂದಿನ ಇವತ್ತು ಹೇಳ್ತೀವಿ, ಅವು ರೈತರ ಜಮೀನು ಅಲ್ಲ, ಅವು ವಕಾಫ್ ಜಮೀನುಗಳೇ. ಅವು ರೈತರು ಇನಾಮ್ ರದ್ದತಿ ಇರ್ಬೋದು, ಗೇಣಿ ಪದ್ಧತಿಯಿಂದ ಇರ್ಬೋದು, ಬೇರೆ ಬೇರೆ ನಿಯಮದಿಂದ ಬೇರೆ ಬೇರೆ ಕಾನೂನು ಪ್ರಕಾರ ರೈತರ ಬಳಿ ಹೋಗ್ಯದವು. ಅವನು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಡಂಗೂರು ಸಾರಿ ಹೇಳ್ತಾ ಇದೆ. ಆದರೂ ಅದನ್ನೇ ಚರ್ಚೆ ಮಾಡೋದು ವಿಧಾನಮಂಡಲದಲ್ಲಿ. ವಿರೋಧ ಪಕ್ಷದವರು ಇನ್ನಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು. ಅವರು ಈ ಸಂದರ್ಭದಲ್ಲಿ ಇದನ್ನು ಅರಿತುಕೊಂಡು ಬರೀ ವಕಾಫ್ ಬಿಟ್ಟು ಇನ್ನೂ ಬೇರೆ ಸಮಸ್ಯೆ ಇದೆ ರಾಜ್ಯದಲ್ಲಿ, ಬೇರೆ ಕೆಲಸನೇ ಇಲ್ವಾ? ಬರೀ ಇದೆ ವಕಾಫ್ ಒಂದೇ ಕೆಲಸನಾ? ಪಾಕಿಸ್ತಾನ್, ಮುಸ್ಲಿಂ, ಹಿಂದೂ, ವಕಾಫ್, ಈಗ ಇತ್ತೀಚೆಗೆ ಇದೊಂದು ಸೇರ್ಪಡೆ ಆಯ್ತು. ಈಗ ಮೊದಲು 3 ಇದ್ದು, ಹಿಂದೂ, ಮುಸ್ಲಿಂ, ಪಾಕಿಸ್ತಾನ್. ಈಗ ಇದೊಂದು 4ನೇದು ವಕಾಫ್ ಸೇರ್ಪಡೆ ಆಯ್ತು. ಏನೂ ಇಲ್ಲೇ ಇಲ್ಲ. ಮತ್ತ ಇದು ಏನು ಉದ್ದೇಶ ಏನು ನಿಮ್ಮದು? ಇದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಬಿಡಬಾರ್ದು, ಸಮಸ್ಯೆಗಳ ಪರಿಹಾರ ಆಗಲಿಕ್ಕೆ ಚರ್ಚೆ ಆಗಬಾರ್ದು. ನಾವು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ನಾವು ದಾಂಧಲಿ ಮಾಡಬೇಕು, ವಕಾಫ್ ವಿಷಯ ಮಾತಾಡಬೇಕು, ಇದು ಪಂಚಮಸಾಲಿ ವಿಷಯ ಮಾತಾಡಬೇಕು. ಬಿಜೆಪಿಯ ಇದು ಪಂಚಮಸಾಲಿ ಹೋರಾಟ ಅನ್ನೋದಕ್ಕಿಂತಲೂ ಬಿಜೆಪಿ ಪಂಚಮಸಾಲಿ ಹೋರಾಟ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಇದಕ್ಕೆ ಸ್ವಾಮಿಗಳ ನೇತೃತ್ವ ಇಟ್ಕೊಂಡು ಬಿಜೆಪಿ ಅದರಲ್ಲಿ ಸೇರ್ಕೊಂಡು ಅದರಲ್ಲೆಲ್ಲ ಗಲಾಟೆ ಎಬ್ಬಿಸಿದ್ದಾರೆ. ನಮ್ಮ ಕಾಂಗ್ರೆಸ್ MLA ವಿಜಯಾನಂದ ಕಾಶ್ಯಪ್ನವರು ಓಪನ್ ಆಗಿ ಹೇಳಿದ್ದಾರೆ, ಬಿಜೆಪಿ ಅವರೇ ದಾಂಧಲೆ ಎಬ್ಬಿಸಿದ್ದು ಅಂತ ಹೇಳಿ. ಅದೇ ತರ ಒಂದ್ ಕಡೆ ಹೇಳ್ತಾರೆ ನಾವು ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೀವಿ ಅಂತ, ಇನ್ನೊಂದು ಕಡೆ ಅದಕ್ಕೆ ಅಡೆತಡೆ ಹೊಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಷಯಗಳ ಮೇಲೆ ಚರ್ಚೆ ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು. ಅವರು ಅಡೆತಡೆ ಒಡ್ಡುವ ವಿಷಯಕ್ಕೆ ನಮ್ದು ಖಂಡಿಸ್ತೀವಿ ಅಂತ ಹೇಳಿ ನಾ ಹೇಳ್ತೀನಿ ಈ ಸಂದರ್ಭದಲ್ಲಿ. ಇನ್ನ ಪಂಚಮಸಾಲಿ ಹೋರಾಟ ಬಗ್ಗೆ ಹೇಳ್ಬೇಕಂದ್ರ, ನೀವು ಯಾವ ಮೀಸಲಾತಿ ಕೇಳ್ತಾ ಇದ್ದೀರಿ? ಈಗಾಗಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿದೆ. ಪ್ರವರ್ಗ 1, 2, 3, 3B ಈಗಾಗಲೇ ಇದೆ ಅದರಲ್ಲಿ. ಮತ್ತೆ ನೀವು ಅವ್ರದನ್ನು ಕಸ್ಕೊಂಡು ಒಬ್ರು ಮೀಸಲಾತಿ ಕಸ್ಕೊಂಡು ನಿಮಗೆ ಮೀಸಲಾತಿ ಕೇಳ್ತಾ ಇದ್ದೀರಿ. ಅದೊಂದು ಅರ್ಥ ಮಾಡ್ಕೋಬೇಕು. ಇನ್ನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 2D ಮತ್ತೆ ಹೊಸದಾಗಿ ಸೃಷ್ಟಿ ಮಾಡಿ 2D ಒಳಗೆ ಲಿಂಗಾಯತರಿಗೆ 2% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ ಒಂದೇ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಅದನ್ನು ಜಾರಿ ಮಾಡೋದಿಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರು ಡಿಕ್ಲೇರ್ ಮಾಡಿದ್ರು. ಅಂದ್ರೆ ನಿಮಗೆ ಮೋಸ ಮಾಡಿದಾರಂತ ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರು ಬಿಜೆಪಿ ಅವರು ಲಿಂಗಾಯತರಿಗೆ ನಿಜವಾಗ್ಲೂ ಮೋಸ ಮಾಡಿದವರು ಬಿಜೆಪಿ ಅವರು, ಬೊಮ್ಮಾಯಿ ನೇತೃತ್ವದ ಸರ್ಕಾರ. ಈ ಕಡೆ ಮೀಸಲಾತಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ತಾರ, ಅಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರಮಾಣ ಪತ್ರ ಕೊಡ್ತಾರ. ಹಾಗಾದ್ರೆ ಪ್ರಮಾಣ ಪತ್ರ ಯಾಕೆ ಕೊಟ್ರು? ನೀವು ದ್ವಂದ್ವದಲ್ಲಿದ್ದೀರಿ. ನೀವು ಮೊದಲ ಯಾವ ಮೀಸಲಾತಿ ಬೇಕು ನಿಮಗ, ಯಾವ ವರ್ಗದಲ್ಲಿ ಬೇಕು, ಯಾವ ಪ್ರವರ್ಗದಲ್ಲಿ ಬೇಕು ನಿಮಗೆ ಅನ್ನೋದನ್ನು ಮೊದಲು ಡಿಕ್ಲೇರ್ ಮಾಡ್ರಿ. ಈಗಾಗಲೇ ಇದ್ದ ಮೀಸಲಾತಿ ನೀವು ಒಂದು ವೇಳೆ ಇದ್ದವ್ರದ್ದು, ಹಿಂದುಳಿದವ್ರದ್ದು, ಅಲ್ಪಸಂಖ್ಯಾತರದ್ದು ನೀವು ಮೀಸಲಾತಿ ಕೇಳ್ತಿದ್ರೆ ಅದಕ್ಕೆ ನಮ್ಮದು ವಿರೋಧ ಇದೆ. ನಮ್ಮ ಮೀಸಲಾತಿ ಹಿಂದುಳಿದ ವರ್ಗದವ್ರು ಮೀಸಲಾತಿ ಕಿತ್ಕೊಂಡು ನಿಮಗೆ ಕೊಡೋದಾದ್ರೆ ಅದು ನಮ್ಮ ವರ್ಗಗಳದ್ದು ಮೀಸಲಾತಿ ಕೊಡಕ್ಕೆ ನಮ್ಮದು ವಿರೋಧ ಇದೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಅಲ್ಲಲ್ಲಿ ಸಂಘಟನೆಗಳು ಹೇಳ್ತಿದ್ದಾರೆ ಆ ಮೀಸಲಾತಿಗೆ ನಮ್ಮದು ವಿರೋಧ ಇದೆ ಅಂತ ಹೇಳಿ. ನಮ್ಮದು ಅವ್ರಿಗೆ ಕೊಡೋದಕ್ಕೆ ವಿರೋಧ ಇಲ್ಲ, ನಮ್ಮದು ಕಿತ್ಕೊಂಡು ಕೊಡೋದಾದ್ರೆ ವಿರೋಧ ಇದೆ. ಇದನ್ನು ಸ್ಪಷ್ಟಪಡಿಸ್ತೀನಿ. ನಾ ಮೊದಲು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಂಡು ಬೇರೆದವ್ರು ಕೊಡ್ಬೇಕಾದ್ರೆ, ಇವತ್ತು ಪಂಚಮಸಾಲಿ ಲಿಂಗಾಯತರಿಗೆಲ್ಲ ಯಾರಿಗೇ ಕೊಡಬೇಕಾದ್ರೆ ವಿರೋಧ ಇದೆ ನಮ್ಮದು. ಅದನ್ನು ಈ ಸಂದರ್ಭದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಡಾಕ್ಟರ್ ರವಿ ಬರದಾರ್ ಅವ್ರು ಹೇಳ್ತಾರೆ.
ಈಗ ಇತ್ತೀಚೆಗೆ ಈ ಒಂದು ವಿಧಾನಸೌಧದ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ ಏನು ಪಂಚಮಸಾಲಿ ಹೋರಾಟ ಅಂತಕ್ಕಂಥದ್ದು ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಒಂದು ರೀತಿ ದಾರಿ ತಪ್ಪಿ ಹೋಗಿದೆ. ಅದು ಕೂಡ ಸಂಪೂರ್ಣ ಬಿಜೆಪಿ ಪ್ರೇರಿತ ಆಗಿದೆ. ಬಿಜೆಪಿಯವರ ಒಂದು ಪ್ರಾಯೋಜಿತ RSS ಹಾಗೂ ಬಿಜೆಪಿಯವರ ಪ್ರಾಯೋಜಿತ ಹೋರಾಟ ಆಗಿದೆ. ಅಲ್ಲಿ ನೋಡ್ಬೋದು, ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಿಜೆಪಿ ಶಾಸಕರು, ಬಿಜೆಪಿಯವರು ಎಲ್ಲರೂ ಇದ್ದಾರೆ. ಒಂದು ಎರಡನೇದು, ಇನ್ನ ಸ್ವಾಮಿಗಳು ಕೆಲವು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಹೋಗಿರ್ಬೋದು, ಅವ್ರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡತ್ತಾರೆ ಇವ್ರು ಸ್ವಾಮಿಗಳು. ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಇವ್ರು ಸ್ವಾಮೀಜಿಗಳು. ನೀವು ಬ್ಲ್ಯಾಕ್ ಮೇಲ್ ಮಾಡೋದನ್ನ ಮೊದಲು ಬಿಡ್ರಿ. ವಿಜಯಾನಂದ ಕಾಶ್ಯಪ್ನವ್ರು ಯಾರು? ವಿಜಯಾನಂದ ಕಾಶ್ಯಪ್ನವ್ರು ಯಾರು? ಅವ್ರಿಗೆ ಹೇಳ್ತಾರೆ ಮುಂದಿನ ಚುನಾವಣೆಗೆ ನೀನು ನೋಡ್ಕೋತೀನಿ ಅಂತ ಹೇಳ್ತಾರೆ. ನೀ ಹೆಂಗ್ ಇದು ಮಾಡ್ತೀಯ ಅಂತ ಹೇಳ್ತಾರೆ. ಅವರು ಇವತ್ತು ರಾಜಕೀಯ ಮಾಡಿಲ್ಲ. ವಿಜಯಾನಂದ ಕಾಶ್ಯಪ್ನವ್ರವರು ಅವ್ರ ತಂದೆಯವರು ಸುಮಾರು 4 ಸಲ್ತಿ ಸಚಿವರು ಶಾಸಕರಾಗಿದ್ರು. ಇವರು ಕೂಡ ಸುಮಾರು 2 ಸಲ್ತಿ ಈಗಾಗಲೇ ಆರಿಸಿ ಬಂದಿದ್ದಾರೆ. ಅದ್ರ ಜೊತೆಗೆ ನಾವು ಅವ್ರಿಗೆ ಸ್ವಾಮಿಗಳಿಗೆ ಹೇಳಕ್ ಬಯಸ್ತೀವಿ, ನೀವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಜನರನ್ನ ದಾರಿ ತಪ್ಪಿಸಿ, ಪಂಚಮಸಾಲಿ ಸಮಾಜವನ್ನ ದಾರಿ ತಪ್ಪಿಸಿ ಅಲ್ಲಿ ಹಿಂಸೆಗೆ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಮೊದಲು ನಿಲ್ಲಿಸ್ಬೇಕು. ಇವತ್ತು ಯಾವುದೇ ಒಂದು ಮೀಸಲಾತಿ ಕೊಡ್ಬೇಕಂದ್ರೆ ಅದರದೇ ಆದಂಥ ನಿಯಮಗಳಿರ್ತವೆ. ನೀವು ಹೇಳಿದ ತಕ್ಷಣ ಅದನ್ನ ಯಾವುದೇ ನಾವು ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡ್ಲೇಬೇಕು. ನನ್ನ ಆಗ್ರಹನೂ ಇದೆ. ಒಂದು ಪಂಚಮಸಾಲಿಯಾಗಿ ಹೇಳ್ತೀನಿ, ಪಂಚಮಸಾಲಿಗಳಿಗೆ ಮೀಸಲಾತಿ ಬೇಕು. ಯಾಕೆ ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಈಗಾಗಲೇ ಕೆಲವೊಂದು ಲಿಂಗಾಯತ ಉಪಪಂಗಡಗಳಲ್ಲಿ ಪಂಚಮಸಾಲಿಯ ಒಂದು ತರನೇ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಒಂದು ಕೆಲವು ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ಪಂಚಮಸಾಲಿಗಳು ನಾವು ಮೀಸಲಾತಿ ಬೇಡತಕ್ಕಂಥದ್ದು ಯಾವುದೇ ತಪ್ಪಿಲ್ಲ, ನಮಗೆ ಕೊಡ್ಲೇಬೇಕು. ಆದ್ರೆ ಯಾವ ರೀತಿ ಅದನ್ನ ಕೊಡಬೇಕು? ಈ ಬಿಜೆಪಿ ಅವ್ರ ಗತ್ಲೆ ಮಾಡಬಾರ್ದು. ಈಗ ಲಾಸ್ಟ್ ಟೈಮ್ ಒಂದು 2D ಅಂತ ತಿಳ್ಕೊಂಡ ಗಡಿಬಿಡಿ ಒಳಗೆ ಕೊಟ್ಟು ಮುಸ್ಲಿಮರ ಮೀಸಲಾತಿ ಕಿತ್ತು ಕೊಟ್ರು. ಅದು ಸಂವಿಧಾನಾತ್ಮಕವಾಗಿ ಇರಬೇಕು. ಈ ಮೀಸಲಾತಿ ಕೊಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಇರಬೇಕು. ಅದು ಬಿಟ್ಟು ಇವ್ರು ಗಡಿಬಿಡಿ ಮಾಡಿ ನಮಗೆ ಮೀಸಲಾತಿ ಎಂತದರೆ ಮುಸ್ಲಿಮರು ಕಿತ್ತು ಕೊಡ್ರಿ. ನಿನ್ನೆ ಮತ್ತೆ ಅವರು ಯತ್ನಾಳ್ ಅವ್ರು ಹೇಳ್ತಾರೆ, ನಾವು 2A ಕೇಳಕತ್ತಿಲ್ಲ, ನಾವು 2B ತೆಗೆದು ಕೊಡ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ, ಇದೆಲ್ಲ ನೋಡಿದ್ರೆ ಏನಿಸ್ತದೆ, ಬಿಜೆಪಿ ಅವರು RSSನವರು ಇದ್ರ ಹಿಂದೆ ಕೂತು ಆಟ ಆಡ್ತಾ ಇದ್ದಾರೆ. ಅವತ್ತಿನ ದಿನ ಕಲ್ಲು ಒಗೆದವರು ಕೂಡ RSSನವರೇ. ಇವತ್ತು ಪಂಚಮಸಾಲಿಗಳು ಸಾಕಷ್ಟು ಜನ RSS ನಲ್ಲಿ ಇದ್ದಾರೆ. ಆ ಮೆಂಟಾಲಿಟಿ ಇದವರೇ ಇವು ಕಲ್ಲು ಒಗೆದು ಇದು ಗದ್ದಲ ಎಬ್ಬಿಸಿ ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಬಯಸ್ತಾ ಇದ್ದಾರೆ ಇವರು. ಹಾಗಾಗಿ ಸ್ವಾಮೀಜಿಗಳಿಗೆ ಹೇಳಿಕ್ ಬಯಸ್ತೇನೆ, ನೀವು ಕಾಶ್ಯಪ್ನವ್ರಿಗೆ ಸೋಲ್ಸಕ್ಕೆ ಆಗೋದಿಲ್ಲ. ಅವ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ. ಅದರ ಜೊತೆಗೆ ಕಾಶ್ಯಪ್ನವ್ರವರು ಪಾದಯಾತ್ರೆ ಮಾಡಿದ್ರು. ಹೋದ್ ಸಲ್ತಿ ಒಂದು ಹೋರಾಟ ನಡೆದಾಗ ಎಲ್ಲಿದಿಂದ ಎಲ್ತಾನ ಅವ್ರು ಪಾದಯಾತ್ರೆ, ನಿಮ್ ಜೊತೆ ಪಾದಯಾತ್ರೆ ಮಾಡಿ 1000 ಕಿಲೋಮೀಟರ್. ಅವ್ರ ತಂದೆಯವರು ಪಂಚಮಸಾಲಿ ಸಂಘಟನೆಯನ್ನು ಮಾಡಿದವ್ರು ಇದಾರೆ. ಇವ್ರಿಗೇನೋ ಗೊತ್ತಿರಲಿಲ್ಲ, ಈ ಸ್ವಾಮೀಜಿಗಳಿಗೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕಿಂತ ಮೊದಲೇ ಸುಮಾರು 25-30 ವರ್ಷದಿಂದನೇ ಪಂಚಮಸಾಲಿ ಸಂಘಟನೆ ಮಾಡಿದವ್ರು ಇದ್ದಾರೆ. ಹಂಗಾಗಿ ನೀವು ಈ ರೀತಿ ನೀವು ಶಾಸಕರನ್ನ ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಮೊದಲು ನಿಲ್ಲಿಸ್ರಿ. ಕಾಶ್ಯಪ್ನವ್ರು ಹಿಂದೂ ಕೂಡ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ, ಬೇರೆ ಬೇರೆ ಲಿಂಗಾಯತರಿದ್ದಾರೆ, ಎಲ್ಲ ಹಿಂದೆ ವರ್ಗ ಇದ್ದಾರೆ. ಇದೇ ಸ್ವಾಮೀಜಿಗಳು ಲಾಸ್ಟ್ ಟೈಮ್ 2D ಮೀಸಲಾತಿ ಕೊಟ್ಟಾಗ ಇವರು ಬಿಜೆಪಿ ಪರವಾಗಿ ಓಟ್ ಮಾಡ್ಲಿಕ್ಕೆ ಕರೆ ಮಾಡಿದ್ರು ಇವರು. ಆದ್ರೆ ಏನಾಯ್ತು, ಜನರು ಶಾಣೆ ಇದ್ದಾರೆ. ಇವ್ರು ಹೇಳ್ದಂಗೆ ಯಾವುದೋ ಒಂದು ಕಮ್ಯುನಿಟಿ ಹಿಂಗೆ ಹಾಕಿಬಿಟ್ರಪ್ಪ ಓಟ್ ಅಂದ್ರೆ ಇವ್ರಿಗೆ ಮಾತು ಕೇಳಿ ಹಾಕಕ್ ಆಗಲ್ಲ. ಆದ್ರೆ ಜನರು ಏನ್ ಮಾಡಿದ್ರು ಚುನಾವಣೆಯಲ್ಲಿ, ಅದನ್ನೇ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬರ್ತೀನಿ. ನೀವು ಸ್ವಾಮೀಜಿಗಳಿದ್ದೀರಿ, ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನು ಕೊಡಬೇಡಿ. DC ಆರ್ಡರ್ ಸುಟ್ಟು ಹಾಕಿ ಅಲ್ಲಿ ಬಂದ್ ಮಾಡಿ ಇಲ್ಲಿ ಗಲಾಟೆ ಮಾಡಿ ಈ ತರ ಮಾಡಬೇಡಿ. ನಿಮ್ಮ ಒಂದು ಕಾವಿಗೆ ನಮ್ಮ ಪಂಚಮಸಾಲಿ ಜನರ ಒಂದು ಮರ್ಯಾದೆಯನ್ನು ಕಳಿಬೇಡ್ರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇಷ್ಟೊಂದು ಹೋರಾಟ ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ EWS 10% ಕೊಟ್ರು. ಮುಂದುವರಿದ ಜಾತಿಗಳಿಗೆ 10% ಕೊಟ್ರು. ಅವ್ರೆಲ್ಲರ ಹೋರಾಟ ಮಾಡಿದ್ರ? ಎಲ್ಲಿ ಹೋರಾಟ ಮಾಡಿದ್ರಿ? ಸೈಲೆಂಟ್ ಆಗಿ RSS ಹೋಗಿ ಮೋದಿ ಅವ್ರಿಗೆ ಹೇಳಿ 10% ಕೊಟ್ಬಿಡಿ ಅಂದ್ರು. 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಅದನ್ನ ಕೇಳಿ ನೀವು ಮುಸ್ಲಿಮರು 2B ಯಾಕೆ ಕಿತ್ಕೊಳಕ್ ಹೋಗ್ತಾ ಇದ್ದೀರಿ? 10% ನಲ್ಲಿ ನಮಗೂ ಕೊಡ್ರಿ, 2%, 3% ಕೊಡ್ರಿ ಅಂತ ಹೇಳಿ ನಮ್ಮ ಲಕ್ಷ್ಮಣ್ ಸವದಿ ಅವ್ರು ಹೇಳಿದಾರೆ ಮೊನ್ನೆ. ಅದು ಮುಂದುವರಿದ ಜನಾಂಗಕ್ಕೇನೆ ಇದೆ, ಮುಂದುವರಿದ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಲ್ಲಿಗೆ ಇದೆ. ಆದ್ರೆ ನೀವು ಎಕನಾಮಿಕ್ ವೀಕರ್ ಸೆಕ್ಷನ್ ದಾಗ ತಗೊಳ್ಳಿ, 3%. ಕರ್ನಾಟಕದಲ್ಲಿನೇ ಗೆಜೆಟ್ ತೆಗೆದು ನೋಡಿ, 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಇದನ್ನ ಪ್ರಶ್ನೆ ಮಾಡ್ಬೇಕು ಪ್ರಜ್ಞಾವಂತರಾಗಿ. ಅದನ್ನ ಬಿಟ್ಟು ಅಲ್ಲಿ ನಾವು ಮೀಸಲಾತಿ ತಗೊಳ್ತಕ್ಕಂಥ ಒಂದು ಸಂವಿಧಾನಾತ್ಮಕವಾಗಿ ತಗೊಳಕ್ಕೆ ಬರ್ತದೆ. ಇವರು ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ತಮ್ಮ ಸಮುದಾಯಕ್ಕೆ ಬೇಕಾದಂಗೆ ಪಡುಗನೆ ಏನೋ 2Aದಾಗ ಹೋಗಿ ಇನ್ಕ್ಲೂಡ್ ಮಾಡಿದ್ದಾರೆ.
ಆ ಸಂಘಟನೆಗಳು ಹೇಳಲ್ಲ ನಾನು, ಅದು ಅಸಂವಿಧಾನಿಕ. ಆದ್ರೆ ಈಗ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರಿಗೆ ಬೇಕಾಗಿದೆ ಕೊಡಿ. ಆ ತರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತ ಒಂದು ಕಾನೂನು ವಿರೋಧ, ಸಂವಿಧಾನ ವಿರೋಧ ಕೆಲಸಗಳನ್ನ ಮಾಡಲ್ಲ. ಅದರದೇ ಆದಂತ ಒಂದು ನಿಯಮ ನೀತಿ ಇರುತ್ತದೆ. ಹಿಂದುಳಿದ ವರ್ಗಗಳ ಒಂದು ಆಯೋಗ ಇರ್ತೈತೆ. ಆ ಆಯೋಗದಿಂದ ನಮ್ಗೆ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಅರ್ಥ ಮಾಡ್ಕೋಬೇಕು. ಇವರು ಕೆಲವು ಬಿಜೆಪಿ ಒಂದು ಶಾಸಕರ ಒಂದು ಅವರ ರಾಜಕೀಯ ಭವಿಷ್ಯಕ್ಕಾಗಿ ಇಡೀ ಪಂಚಮಸಾಲಿಗಳನ್ನ ನೀವು ಇಡಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಅದ್ರ ಜೊತೆಗೆ ಏನು ಹಿಂದೂಗಳು ಈಗೇನಾಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ಮಾಡ್ತಕ್ಕಂಥ RSS ಅಜೆಂಡಾದಾಗೆ ಈಗ ಬಲಿಯಾಗ್ಲಕತ್ತಾರೆ ಪಂಚಮಸಾಲಿ ಸ್ವಾಮಿಗಳ ಕಡೆಯಿಂದ. ಪಂಚಮಸಾಲಿ ಸ್ವಾಮಿಗಳು, ಜಗದ್ಗುರುಗಳು, ಕೂಡಲ ಸಂಘ ಸ್ವಾಮಿಗಳು, ಈ ಯತ್ನಾಳ್ ಅವ್ರು ಹೇಳ್ತಾರೆ ನೋಡ್ರಿ, ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಅಂತ. ಹಿಂದೂಗಳು ಬರೀ ಪಂಚಮಸಾಲಿಗಳು ಅಷ್ಟೇ ಹಿಂದೂಗಳ? ಅವ್ರೇನಾದ್ರು ನಿಮಗೆ ಹೋರಾಟ ಮಾಡಬೇಡ ಅಂದಿದ್ದಾರ? ಬರೀ ಹಿಂದೂ ಮುಸ್ಲಿಂ ಎಲ್ಲಿ ಹೋಯ್ದ್ರು ಅದನ್ನ ಹಿಂದೂ ಮುಸ್ಲಿಂ ಹೋಯ್ದು ಹಚ್ಚೋದು. ಅಂದ್ರೆ ಇವರ ಉದ್ದೇಶ ಸ್ಪಷ್ಟ ಇದೆ. RSS ಬಿಜೆಪಿ ಅವರು ಪಂಚಮಸಾಲಿ ಜಗದ್ಗುರುಗಳನ್ನ, ಕೂಡಲ ಸಂಘ ಸ್ವಾಮಿಗಳನ್ನ ದುರುಪಯೋಗ ಪಡಿಸಿಕೊಂಡು ಸಮಾಜವನ್ನ ನರಳಾಡಕ್ ಬಿಡ್ತಾ ಇದ್ದಾರೆ. ಅವತ್ತು ಲಾಠಿ ಚಾರ್ಜ್ ಆಗ್ಲಿಕ್ಕೆ ನೇರ ಹೊಣೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ನೇರ ಹೊಣೆ. ಅವರ ಪ್ರಚೋದನಾತ್ಮಕ ಒಂದು ಹೇಳಿಕೆಗಳೇ ಅದಕ್ಕೆ ಕಾರಣ. ಇವತ್ತು ಏನು ಪೊಲೀಸರು ಏನಾದ್ರು ಅವ್ರ ಮೇಲೆ ಕಲ್ಲು ಎಸೆದು ಚಪ್ಪಲಿ ಎಸೆದ್ರೆ ಅವರು ಒಂದ್ ಸ್ವಲ್ಪ ಕ್ರಮ ಕೇಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಬಾಂಗ್ಲಾದೇಶದಾಗ ಅಂತ ಹೋರಾಟ ಆಗ್ತಿತ್ತು, ಅದು ಎಲ್ಲರನ್ನ ಮುತ್ತಿಗೆ ಹಾಕಕ್ ಬಿಟ್ರೆ ಇವತ್ತು ಶ್ರೀಲಂಕಾದಾಗ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ, ಆ ತರ ಆಗ್ತಿತ್ತು. ಹಂಗ ಆಗ್ಬೇಕಾಗಿತ್ತಾ? ಸೊ ಹಾಗಾಗಿ ಇದ್ರ ಸಮರ್ಥನೆ ಮಾಡತಕ್ಕಂಥದ್ದಲ್ಲ. ಕಾನೂನು ಎಲ್ಲರಿಗೂ ಒಂದೇ. ನಾವೆಲ್ಲರೂ ಕಾನೂನು ಪಾಲಿಸಿಕೊಂಡು ಕಾನೂನಿನ ಪ್ರಕಾರ ನಮ್ಮ ಸಮುದಾಯಕ್ಕೆ ಏನು ಸಿಗ್ಬೇಕಾಗಿದೆ, ನಾನು ಹೇಳಿದೆ, ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗಬೇಕು. ಸಮಾನಾಂತರವಾಗಿರ್ತಕ್ಕಂಥ ನಮ್ಗಿಂತ ಸ್ವಲ್ಪ ಮುಂದುವರೆದಂತ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ. ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ತಮಗೆ ಬೇಕಾದಂಗೆ ಮಾಡಿ ಕೊಟ್ಟಿದ್ದಾರೆ. ಹಂಗಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆ ರೀತಿ ಪಂಚಮಸಾಲಿಗಳು ಕೂಡ EWS ನಲ್ಲಿ 10% ಅದರಲ್ಲಿ ನಮಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಹೋರಾಟ ಮಾಡಿದ್ರೆ ನಮಗೆ ಜಯ ಸಿಗ್ತದೆ. ಇದನ್ನ ಸ್ವಾಮೀಜಿಗಳು ಅರ್ಥ ಮಾಡ್ಕೊಂಡು ಈ ಬಿಜೆಪಿ ಹಾಗೂ RSS ಅವರ ಕೈಗೊಂಬೆ ಆಗೋದನ್ನ ಬಿಟ್ಟು ಸಮಾಜವನ್ನ ಹಾಳು ಮಾಡಬಾರ್ದಂತಕ್ಕಂಥ ಮಾತನ್ನ, ಅವ್ರು ರಾಜಕೀಯ ಮಾಡೋದನ್ನ ಬಿಡ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಈಗ ಹೌದು 10% ಅಲ್ಲಿದೆ, 3% ಇರೋ ಜನಕ್ಕೆ 10% ಇದೆ. ಅದರಲ್ಲಿ ಪಡಿಬೋದಲ್ಲ ನಾವು. ನಮ್ಮ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ? 2%, 3% ಪಂಚಮಸಾಲಿಗಳಿಗೆ ಸಪರೇಟ್ ಆಗಿ ಕೊಟ್ರೆ, ಒಂದು 2% ಕೊಟ್ರು ಇಟ್ ಇಸ್ ಗುಡ್. ಈವರೆಗೆ ಪಂಚಮಸಾಲಿ ಸಮುದಾಯದ ಸಮೀಕ್ಷೆ ಅಧಿಕೃತವಾಗಿ ಒಂದು ಪಂಚಮಸಾಲಿ ಸಮುದಾಯದವರಾಗ್ಲಿ, ಪಂಚಮಸಾಲಿ ಶಾಸಕರಾಗ್ಲಿ ಅಥವಾ ಪಂಚಮಸಾಲಿ ಸ್ವಾಮಿಗಳ ಕಡೆಯಿಂದಾಗಲಿ ಒಂದು ನಿರ್ದಿಷ್ಟವಾದಂತಹ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿಗರ ಗಂಡು ಮಕ್ಕಳೆಷ್ಟು, ಹೆಣ್ಣುಮಕ್ಕಳೆಷ್ಟು, ನಿರುದ್ಯೋಗಿಗಳೆಷ್ಟು ಇಂತಹ ಒಂದು ವರದಿಯನ್ನ ಎಟ್ಲೀಸ್ಟ್ ಸರ್ಕಾರಕ್ಕೆ ಸಲ್ಲಿಸುವಂತ ಪ್ರಯತ್ನ ಯಾಕಾಗಿಲ್ಲ ಅನ್ನೋದು ಈಗ ಮುಖ್ಯಮಂತ್ರಿಗಳು ನಾನು ಹೇಳ್ತೀನಿ ಒಂದ್ ನಿಮಿಷ. ಮುಖ್ಯಮಂತ್ರಿಗಳು ಒಂದು ಹೇಳಿದಾರೆ. ಈಗ ಏನ್ ಹೇಳಿದಾರೆ ಅಂದ್ರೆ, ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀವು ಹೋಗ್ಬೇಕು. ಮೊದಲ ಅಲ್ಲಿ ಇದು ನಿರ್ಣಯ ಆಗ್ಬೇಕು, ಯಾರ್ಯಾರಿಗೆ ಏನೇನು ಎಷ್ಟು ಸಂಖ್ಯೆ ಅದ, ಈ ಸರ್ವೆ ಆಗ್ಬೇಕು. ಇದು ಪಂಚಮಸಾಲಿ ಲಿಂಗಾಯತ್ ಎಷ್ಟಿದ್ದಾರೆ, ಅವ್ರ ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಅಲ್ಲಿ ಇದನ್ನ ಆಗ್ಬೇಕು ಅಂತ ಈಗಾಗಲೇ ಹೇಳಿದಾರೆ ಅವರು. ಇನ್ನ ಮುಂದಿಂದ ಹೇಳ್ತಾರೆ. ಈಗ ಅದೇ ಗಡಿಬಿಡಿ ಒಳಗೆ ನಡೆದ ಸ್ವಾಮಿಗಳು ಬಹಳ ಗಡಿಬಿಡಿ ಒಳಗೆ ಅದಾರ. ಇದನ್ನ ಮಾಡ್ತಾ ಇಲ್ಲ ಅವರು. ಎಷ್ಟು ನಮ್ಮ ಸಮಾಜ ಇಷ್ಟ ಐತಿ ಇದು ಮಾಡುವಂಥದ್ದು ಮಾಡ್ತಾ ಇಲ್ಲ. ಇಲ್ಲೇ ಸಾಕಷ್ಟು 3 ಪೀಠಗಳದಾವ. ಅಲ್ಲೊಬ್ರು ಬಬಲೇಶ್ವರದವ್ರು ಒಬ್ರು ಹೇಳ್ತಾರೆ, ಅಲ್ಲಿ ವಚನಾನಂದ ಸ್ವಾಮಿಗಳು ಒಂದು ಹೇಳ್ತಾರೆ. ಹಿಂಗಾಗಿ ಮೊದಲು ಇದನ್ನ ಒಗ್ಗೂಡುವಂತ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವರು ಇನ್ನೊಬ್ರು ಯಾರೋ ಬಿಜೆಪಿ ಶಾಸಕರು, ಹೌದಪ್ಪ ಇದು ಬಿಜೆಪಿದ ಅಲ್ಲ, ಹೌದು ಅನ್ನಕ್ಕೆ ನಾನು ಹೇಳ್ತೀನಿ. ಇವತ್ತು JDS ಶಾಸಕರು ಯಾಕೆ ಬರ್ಲಿಲ್ಲ? ಪಂಚಮಸಾಲಿನೇ ಅದಾರಲ್ಲ ಅವರು. ಆ ಹೋರಾಟದ JDS ಶಾಸಕರು ಯಾಕೆ ಬರ್ಲಿಲ್ಲ? ದೇವರಿಪ್ಪರಿಗೆ ಶಾಸಕರು. ಕೇವಲ ಬಿಜೆಪಿ ಅವರು ಬ್ಲಾಕ್ ಮೇಲ್ಗೆ ಅಂಜಿ ಕೆಲವು ನಮ್ಮ ಕಾಂಗ್ರೆಸ್ ಶಾಸಕರು ಇಂಥ ಬ್ಲಾಕ್ ಮೇಲ್ ಮಾಡೋಣ ಬೇಡಪ್ಪ ಸ್ವಾಮಿಗಳದ್ದು ಯಾಕೆ ಕಿರಿಕಿರಿ ಅಂತ ಹೇಳಿ ಹೋಗಿರ್ತಾರೆ. ನಾನು ಹೇಳ್ತೀನಿ, ಬ್ಲಾಕ್ ಮೇಲ್ ಸಲುವಾಗಿನೇ ನಮ್ಮ ಕಾಂಗ್ರೆಸ್ ಅಥವಾ ಇವರು ಹೋಗಿರ್ತಾರ ಅಂತ ಹೇಳ್ಬೋದು. ಮುಖ್ಯಮಂತ್ರಿಗಳು ಲಿಂಗಾಯತ್ ವಿರೋಧಿ, ಪಂಚಮಸಾಲಿ ವಿರೋಧಿ, ಹಿಂದೂ ಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಹೈಯೆಸ್ಟ್ ಲಿಂಗಾಯತ ಸಚಿವರಿದ್ದಾರೆ. ಪಂಚಮಸಾಲಿಗಳು ಜಾಸ್ತಿ ಇದ್ದಾರೆ. ಪಂಚಮಸಾಲಿಗಳೇ ಜಾಸ್ತಿ ಇರೋದ್ರಲ್ಲಿ. ಆಮೇಲೆ ಹೈಯೆಸ್ಟ್ ಲಿಂಗಾಯತ ಅಧಿಕಾರಿಗಳು, ಹೈಯೆಸ್ಟ್ ಲಿಂಗಾಯತ ಸಿಬ್ಬಂದಿ, ಇಡೀ ಸರ್ಕಾರನೇ ಇವತ್ತು ಆಳ್ತಾ ಇರೋದೇ ಲಿಂಗಾಯತರೇ ಆಳ್ತಾ ಇದ್ದಾರೆ. ಅದರ ನಂತರ ಒಕ್ಕಲಿಗರು ಆಳ್ತಾ ಇದ್ದಾರೆ. ಉಳಿದವ್ರದ್ದು ಏನು ಇನ್ನು ಅಲ್ಲಿ ಪಾತ್ರನಿಲ್ಲ. ಆದ್ರೆ ಹಣೆಪಟ್ಟಿ ಕೊಡಕ್ಕೆ ಏನ್ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಲಿಂಗಾಯತ ವಿರೋಧಿ, ಮುಖ್ಯಮಂತ್ರಿ ಹಿಂದೂ ವಿರೋಧಿ, ಇದೆಲ್ಲ ಸುಳ್ಳು ಅಪಪ್ರಚಾರ ಮಾಡೋದು, ರಾಜಕೀಯ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ
ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮುದಾಯದ ಶಾಸಕರ ಮಕ್ಕಳ ಮದುವೆಗೆ ಬರಕ್ಕೆ ಟೈಮ್ ಇದೆ. ಅಲ್ಲಿಂದಲೇ ಪಂಚಮಸಾಲಿ ಹೋರಾಟದ ಬಂದಂತಹ ಇದರಲ್ಲಿ ಹೋಗಿ ಮನವಿ ತಗೊಂಡ್ರಿ ಅಂತ 10,000 ಜನ ಅಲ್ಲಿ ಇದ್ದಾರೆ. 10,000 ಜನ ಇದ್ದಾರೆ. 10,000 ಜನರ ಮುಂದೆ ಮುಖ್ಯಮಂತ್ರಿಗಳು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಆಗ್ತದೆ ಹೇಳ್ರಿ. ಸೆಕ್ಯೂರಿಟಿ ಇಶ್ಯೂಸ್ ಎಷ್ಟು ಆಗ್ತದೆ ಹೇಳಿ, ನೀವು ವಿಚಾರ ಮಾಡಿ. ಈಗ ಹಂಗಾರೆ ಯಾರ್ದು ಮದ್ವಿಗೆ ಹೋಗ್ಬಾರ್ದವ್ರು? ಅಷ್ಟಲ್ಲ, ನೀವು ಏನ್ ನಿಮ್ ಪ್ರಶ್ನೆನೇ ಅರ್ಥ ಅಲ್ಲಿ ಇದು, ಪ್ರಶ್ನೆ ಅಲ್ಲ ಇದು. ನೀವು ಅಲ್ಲಿಂದ ಬಂದು ಅದಕ್ಕೂ ಇದಕ್ಕೂ ನೀವು ಹೊಂದಿಸ್ತೀರಂದ್ರೆ ಹೆಂಗ? ಪ್ರಶ್ನೆನೇ ಅಲ್ಲ ಇದು. ಪಂಚಮಸಾಲಿ ಸಮುದಾಯಕ್ಕೆ ಹೋಗಿ ಒಂದು ಇಡೀ ಸರ್ಕಾರನೇ ಅವ್ರ ಬೆನ್ನಿ ನಿಂತಿದೆ. ಇಡೀ ಸರ್ಕಾರನೇ ಅವ್ರಿಗೆ 5 ಅಷ್ಟೇ ಅಲ್ಲ, ವರ್ಷದಿಂದ 4 ಮಂದಿನ ಒಳಗ್ ಬರ್ರಪ್ಪ, ನೀವು 10,000 ಮಂದಿ ಜೋಡಿ ಮಾತಾಡ್ಲಕ್ 10 ಜನ ಬರ್ರಿ ಅಂತ ಹೇಳ್ಯಾರ. 10 ಜನ ಬರ್ರಿ ಅಂತಂದ್ರೆ ಬರ್ಲಿಕ್ಕೆ ಜನ ಬರ್ರಿ ಅಂತ ಹೇಳಿ ಕರ್ಸ್ಯಾರ. 3 ಜನ ಸಚಿವರು ಬಂದಾರ ಕರ್ಯಾಕ ಅವ್ರಿಗೆ. ನೀವು ರಾಜಕೀಯ ಮಾಡೋ ಸಂಬಂಧ ಬಿಜೆಪಿ ಅವ್ರ ಮಾತು ಕೇಳಿ ಹೋಗಿ 10 ಜನ ಬಂದಾರ. ಇದು 10 ಜನರಿಗೆ ಕರ್ದಾರ ಒಳಗ. 3 ಜನ ಸಚಿವರು ಬಂದಾರ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।